ಆತ್ಮೀಯ ಜಗಳೂರಿನೆಲ್ಲ ಪತ್ರಿಕಾ ಸ್ನೇಹಿತರೆ, ಇವತ್ತಿನ ಸುದ್ದಿಗೋಷ್ಠಿ ಕಾರಣಂತ ವೈಯಕ್ತಿಕ ಕಾರಣಗಳಿಂದ ಕರೆದಿದ್ದೇನೆ. ಒಂದು ನಾಗರಾಜ್, ನಂದು ಇದೇ ಜಗಳೂರೇ ನಾಗರಾಜ್ ಅಂತೇಳಿ, ಹಿಂದೆ ಇಲ್ಲಿ ವಾಸ ಇದ್ದೆ, ಈಗಲೂ ಇಲ್ಲೇ ಇದ್ದೀನಿ. ಆದರೆ ಒಂದು ಏನಂದರೆ, ಕರೆದಿರೋ ಉದ್ದೇಶ ಏನಂತಂದರೆ, ಜಗಳೂರಿನಲ್ಲಿ ನಾನೇ ನಂಬಿದಂಥ ನನ್ನ ಸ್ನೇಹಿತರಿಂದ ನನಗೆ ಒಂದು ಅನ್ಯಾಯ ಆಗಿತ್ತು. ಅದು ಸಾಕಷ್ಟು ಸರಿ ನಾವು ಅದರ ಬಗ್ಗೆ ಮುಕ್ತವಾಗಿ ಚರ್ಚೆ ಮಾಡಿ ಅದು ಬಗೆಹರಿಸ್ಕೊಳ್ಳೋ ಪ್ರಯತ್ನ ಮಾಡಿದ್ರು, ಅದಾಗಲಿಲ್ಲ. ಆದರೆ ಅವನು ಪ್ರತಿದಿನ ನನಗೂ ಸೇರಿದಂತೆ ನಮ್ಮೆಲ್ಲ ಬೇರೆ ಬೇರೆ ಸ್ನೇಹಿತರಿಗೆ ಅವರಿಗೆ ಎಲ್ಲ ಒಂದು ರೀತಿ ಹೆಂಗೆ ಅಂದರೆ ದೌರ್ಜನ್ಯ ರೀತಿ ಅನ್ಯಾಯ ಮಾಡ್ತಾರೆ. ಅಂದರೆ ಮುಂಚೆ ಹೆಂಗೆ ಸ್ನೇಹಿತ ಒಳ್ಳೆ ಕೆಲಸಕ್ಕಾದರೆ ಸ್ನೇಹಿತ ಬರ್ತಾ ಬರ್ತಾ ಆ ಸ್ನೇಹನ ದುರುಪಯೋಗ ಪಡಿಸ್ಕೊಂತ ಬಂದ. ಅದು ಯಾವ ಮಟ್ಟಕ್ಕೆ ಮಿತಿ ಮೀರೈತೆ ಅಂತಂದರೆ, ತಾಲೂಕಿನಾಗೆ ಭಾಳ ಜನ ಯುವಕರನ್ನ ವಿದ್ಯಾರ್ಥಿಗಳನ್ನ ದಾರಿ ತಪ್ಪಿಸೋಂಥ ಕೆಲಸ ಮಾಡಿದ್ದಾರೆ. ಹಂಗಾಗಿ ನಾನು ಕೊನೆ ಒಂದು ಯೋಚನೆ ಮಾಡಿ, ಈಗ ಹೊರಗೆ ಯಾರೋ ಬಂದು ಬಹಿರಂಗವಾಗಿ ಹೇಳಿದೆ, ನಾನು ಅನಿವಾರ್ಯ ಆಗುತ್ತೆ, ನಾನು ಅದನ್ನು ಹೇಳಲೇಬೇಕನ್ನೋ ದೃಷ್ಟಿಯಿಂದ ಒಂದು ಉದ್ದೇಶ ಇಟ್ಕೊಂಡು ಬಂದೆ. ಈಗ ಅದು ಈಗ ಒಂದು 10 ರಿಂದ 12 ವರ್ಷದಿಂದ ಭಾಳ ಒಂದು ರೀತಿ ನೋವನ್ನು ನಾನು ವೈಯಕ್ತಿಕವಾಗಿ ನುಂಗ್ಕೊಂಡು ಬಂದೆ. ಯಾವುದು ಹೇಳೋದು ಬೇಡ, ನಮ್ಮ ಮರ್ಯಾದೆ ಸ್ನೇಹಿತರ ಮಧ್ಯೆ ಎಲ್ಲ ಒಂದೇ ರೀತಿ ಇರುತ್ತೆ ಅಂತಂದೇಳಿ ಸಹಿಸ್ಕೊಂಡು ಬಂದೆ. ಆದರೆ ಕೊನೆಯ ಕ್ಷಣದಾಗ ಈಗ ನಾನೇ ಮುಳುಗೋಗ್ಬೇಕಾದ್ರೆ ಇದನ್ನು ಹೇಳಿಲ್ಲ ಅಂದ್ರೆ ತಪ್ಪಾಗುತ್ತೆ ಅಂತೇಳಿ ನನ್ನ ಮೇಲೆ ನಮ್ಮ ಕುಟುಂಬದವರು, ಸ್ನೇಹಿತರು ಎಲ್ಲರೂ ನನ್ನ ಮೇಲೆ ನಂದೇ ತಪ್ಪು ಅನ್ನೋಂಥ ಸಂದರ್ಭ ಬಂದಾಗ ಅದನ್ನು ನಾನು ಅದರಿಂದ ಹೊರಬರೋಂಥ ಪ್ರಯತ್ನ ಮಾಡಿದೆ. ಯಾಕಂದರೆ ಈಗ ನನ್ನ ನಾಗರಾಜ ಒಂದು ರೀತಿ ನಮ್ಮ ಸ್ನೇಹಿತ ಯಾವ ಮಟ್ಟಕ್ಕೆ ನನ್ನ ಬಗ್ಗೆ ಇದು ಮಾಡೋದಂದರೆ, ನಂದೇ ಜಮೀನಿನ ವಿಚಾರದಲ್ಲಿ ಎಂಟ್ರಿ ಆಗಿ ಅದರಲ್ಲೇ ಲಕ್ಷಾಂತರ ರೂಪಾಯಿ ಹಣಕಾಸಿನ ವ್ಯವಹಾರ ಮಾಡಿ ಅದರಲ್ಲೇ ಹೆಚ್ಚುವರಿ ಪಡೆದು ನನಗೆ ವಿರೋಧ ವ್ಯಕ್ತಪಡಿಸ್ಕೊಂತ ಬಂದ. ಅದು ಹೊಲ ನನ್ನ ಹೊಲ ಬಿಡಿಸ್ಕೊಳಕ್ಕೆ ಹೋದಾಗ ನನಗೆ ವಿರೋಧ ಮಾಡ್ಕೊಂತ ಬಂದ. ಅವ್ರು ಈಗ ಇನ್ನೊಂದು ಯಾಕೆ ವಿಚಾರ ಈಗ ಸಂದರ್ಭಕ್ಕೆ ಬಂದೆ ಅಂದರೆ, ಅವರು ಹಿಂದೆ ಸಂಘ ಪರಿವಾರದಾಗ ಕೆಲಸ ಮಾಡಿದ್ರು, ಈಗ ಯಾವುದೋ ಪಕ್ಷದಲ್ಲಿ ಇದ್ದಾರೆ, ಅವರು ಯಾವುದೋ ಒಂದು ರಾಜಕೀಯ ಪಕ್ಷದಾಗ ಇದ್ದಾರೆ. ಸಂಘ ಪರಿವಾರದಿಂದ ಯಾಕೆ ಈ ವಿಚಾರಕ್ಕೆ ಬಂದೆ ಅಂದರೆ, ಈ ಫೆಬ್ರವರಿ 5ನೇ ತಾರೀಕು ಹಿಂದೂ ಸಂಗಮ ಅಂತ ಜಗಳೂರಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇದೆ. ಆ ಕಾರ್ಯಕ್ರಮದಲ್ಲಿ ಅವರು ಪಾಲುದಾರಿಕೆಯನ್ನು ಕೆಲವರು ವಹಿಸ್ಕೊಂಡು ಆ ಮೀಟಿಂಗ್ಗಳಲ್ಲಿ ಅಲ್ಲಿರೋದು ನಾನು ಫೋಟೋಗಳು ಅಲ್ಲಿ ಇಲ್ಲಿ ಕೆಲವರು ಇರೋದನ್ನು ನನ್ನ ಗಮನಕ್ಕೆ ಬಂತು. ಈಗ ಆಲ್ರೆಡಿ ಹಳ್ಳಿಗಳಲ್ಲಿ ಯುವಕರಿಗೆ ಬೇರೆ ಬೇರೆಯವರಿಗೆಲ್ಲ ಅವ್ರು ದಾರಿ ತಪ್ಪಿಸಿದ್ದಾರೆ. ಈ ಸಂಗಮ ಹೆಸರಿನಲ್ಲಿ ಕಾರ್ಯಕ್ರಮದ ಜವಾಬ್ದಾರಿಯನ್ನು ತಗೊಂಡಾಗ್ಲಿ ಅಥವಾ ಅದರ ಹೆಸರಿನಲ್ಲಿ ಮತ್ತೆ ತಾಲೂಕಿನ ಜನಕ್ಕೆ ಆಗಲಿ, ಯುವಕರಿಗೆ ಮತ್ತೆ ಸಾರ್ವಜನಿಕರಿಗೆ ಅನ್ಯಾಯ ಮಾಡಬಾರ್ದು, ಮೋಸ ಮಾಡಬಾರ್ದು ಅಂತೇಳಿ ಆ ಸಂಘ ಪರಿವಾರದ ತಾಲೂಕು ಕಾರ್ಯವಾರಿಗೂ ಈ ವಿಷಯ ಗೊತ್ತಿದೆ, ಯಾರು ತಪ್ಪು ಮಾಡಿದ್ದಾರೆ ಅಂತೇಳಿ ಜಿಲ್ಲಾ ಪ್ರಮುಖರಿಗೂ ಗೊತ್ತಿದೆ. ಆದರೂ ಅವ್ರ ಮುಂದೆ ಇಟ್ಕೊಂಡು ಕೆಲಸಗಳು ಮಾಡೋ ಹಂತಕ್ಕೆ ಹೋಗಿದ್ದಾರೆ. ಹಾಗಾಗಿ ನಾನು ಇದನ್ನು ಅವ್ರ ಗಮನಕ್ಕೆ ತರೋದು, ಮತ್ತೆ ಹಿಂದೂ ಸಂಗಮದ ಆಯೋಜಕರಲ್ಲಿ ಒಂದು ಮನವಿ ಮಾಡ್ಕೊಳ್ಳೋದೇನೆಂದ್ರೆ, ನಿಮಗೆ ಯಾವುದು ಸತ್ಯ ಗೊತ್ತಿಲ್ಲ ಅನ್ನಂಗಿಲ್ಲ, ಎಲ್ಲ ಸತ್ಯ ಗೊತ್ತೈತೆ. ಗೊತ್ತಿದ್ದು ಆ ಮೋಸಗಾರರನ್ನ ನ್ಯಾಯವಂಚಕರ ಜೊತೆ ಇಟ್ಕೊಂಡು ನೀವು ಆದ್ರೆ ಸಂಘದ ಬಗ್ಗೆ ಇರೋಂಥ ಗೌರವ ಅದು ಸಾರ್ವಜನಿಕರು ಇರೋಂಥ ಅಂದ್ರೆ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ದೇಶ ಮಟ್ಟದಲ್ಲಿ ಇವತ್ತು ಸಂಘ ಪರಿವಾರ ಅಂದ್ರೆ ದೊಡ್ಡದಾದಂಥ ಒಂದು ಗೌರವ ಐತೆ. ಇವತ್ತು ವಿಶ್ವನೇ ತಿರುಗಿ ನೋಡೋಂಥ ಮಟ್ಟಕ್ಕೆ ಸಂಘಟನೆ ಬೆಳೆದಿರೋ ಅಂಥದ್ದು ನಾವು ಗಮನಿಸ್ತೀವಿ. ಆದ್ರೆ ಈಗ ನಮ್ಮ ತಾಲೂಕಲ್ಲಿ ಅದಕ್ಕೆ ಒಂದು ಕಪ್ಪು ಚುಕ್ಕಿ ಆಗೋದು ಬೇಡ ಅನ್ನೋದೊಂದು ಮನವಿ ನಂದು. ಏನಂದ್ರೆ, ಆ ಸಂಗಮ ಆಯೋಜನೆ ಮಾಡಿರೋಂಥ ಕಾರ್ಯಕರ್ತರು ಅವ್ರ ಅಂತರ್ನ ಹೊರಗಿಟ್ಟು ಆ ಕಾರ್ಯಕ್ರಮ ಮಾಡೋಕ್ಕೆ ಅದಕ್ಕೊಂದು ಒಳ್ಳೆ ರೀತಿಯ ಒಂದು ಗೌರವ ಬರುತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾನು ಸಂಘ ಪರಿವಾರದ ಅವರು ಏನು ಹಿಂದೂ ಸಂಗಮ ಆಯೋಜಕರೇನಿದ್ದಾರೆ ಅವರನ್ನು ನಾನು ವಿನಂತಿ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡ್ತೀನಿ. ಅದು ಗೊತ್ತಿದೆ, ಅವ್ರು ಯಾರು ಅನ್ಯಾಯ ಮಾಡಿದ್ದಾರೆ, ತಾಲೂಕಿನ ನನಗೂ ಸೇರಿದಂತೆ ನಮ್ಮ ಸ್ನೇಹಿತರಿಗೆ ಇಡೀ ತಾಲೂಕಿಗೆ ಯಾರ್ಯಾರಿಗೆ ಅನ್ಯಾಯ ಮಾಡಿದ್ದಾರೆ, ಏನು ದಾರಿ ತಪ್ಪಿಸಿದ್ದಾರೆ ಅಂತೆಲ್ಲ ಗೊತ್ತಿದೆ. ಗೊತ್ತಿದ್ರು ಅವ್ರನ್ನ ಮುಂದೆ ಇಟ್ಕೊಂಡು ಈ ರೀತಿಯ ಒಂದು ಕೆಟ್ಟ ಭಾವನೆ ಇರೋಂಥ ವ್ಯಕ್ತಿನಲ್ಲಿ ಇಟ್ಕೊಂಡು ಧರ್ಮದ ವಿಚಾರದಲ್ಲಿ ಜನಗಳನ್ನ ದಾರಿ ತಪ್ಪಿಸಬಾರ್ದು ಅನ್ನೋದು ನನ್ನ ಮನವಿ. ಹಾಗಾಗಿ ಸಂಘದ ಎಲ್ಲ ಸಾರ್ವಜನಿಕರಿಗೆ ಅವ್ರಿಗೆ ನಮ್ದು ಮನವಿ ಏನಂದ್ರೆ, ಸುಮ್ಮನೆ ದಾರಿ ತಪ್ಪಿಸೋಂಥ ಏನು ರಾಜಕೀಯ ಪಕ್ಷದ ಅಧ್ಯಕ್ಷ ಕೆಲಸ ಮಾಡ್ತಾರೆ ಆರಾಧ್ಯ ಅಂತಂದೇಳಿ ಅವ್ರ ವಿಚಾರದಲ್ಲಿ ನೀವು ದಯವಿಟ್ಟು ನಾನು ಮನವಿ ಮಾಡ್ಕೊಳ್ಳೋಣ. ನನ್ನ ಈಗ 10 ರಿಂದ 12 ವರ್ಷದಲ್ಲಿ ಬಹಳ ಒಂದು ವೈಯಕ್ತಿಕ ನೋವುಗಳು ಆಗಿದಾವೆ. ಅದು ಯಾವುದು ಈಗ ಮತ್ತು ಬೇರೆಯವ್ರಿಗೆ ಅನ್ಯಾಯ ಆಗೋದು ಬೇಡ ಅನ್ನೋ ಒಂದೇ ಒಂದು ಉದ್ದೇಶದಿಂದ ನಾನು ಅದನ್ನ ಹೇಳಲಿಕ್ಕೆ ಬಯಸ್ತೇನೆ. ಸಂಘದ ಪ್ರಮುಖರು ಏನು ಹಿಂದೂ ಸಂಗಮದ ಆಯೋಜಕರಿದ್ರೆ ಅವರು ಈ ವಿಚಾರದಲ್ಲಿ ಅದನ್ನ ಗಮನ ಹರಿಸಬೇಕು ಅಂತಂದು ಹೇಳ. ಅಂದ್ರೆ ಅವ್ರ ಮುಂದೆ ಇಟ್ಕೊಂಡು ಮತ್ತೆ ಬೇರೆ ಬೇರೆ ರೀತಿಯ ಸಂಪನ್ಮೂಲ ಕ್ರೋಢೀಕರಣ ಅದ್ರಲ್ಲಿ ಬೇರೆ ಬೇರೆ ದುರುಪಯೋಗ ಪಡಿಸ್ಕೋಬಹುದು ಅನ್ನೋ ಒಂದು ಕಾರಣಕ್ಕೆ ಇದು ಬೇರೆ ವಿಚಾರಗಳಿದೆ. ನಮ್ಮ ಮುಂದಿನ ದಿನಗಳಲ್ಲಿ ನಾನು ವೈಯಕ್ತಿಕವಾಗಿ ಇನ್ನೊಂದು 1.5-2 ತಿಂಗಳಲ್ಲಿ ಒಂದು ಸ್ಥಳೀಯ ಪತ್ರಿಕೆ ಪ್ರಾರಂಭ ಮಾಡ್ತೀನಿ. ಒಂದು 15 ರಿಂದ 20 ಸಂಚಿಕೆ ಆತನ ಬಗ್ಗೆನೇ ಬರೆಯಂತ ಒಂದು ಇದು ಆರೋಪಗಳಿದಾವೆ. ಆರೋಪ ಅಂತಂದ್ರೆ ಅದು ಸತ್ಯ ಕತ್ರವಾಗಿರುವಂಥದ್ದು. ಅವ್ರು ಯಾರ್ಯಾರಿಗೆ ಅನ್ಯಾಯ ಮಾಡಿದ್ದಾರೆ, ಯಾರ್ಯಾರಿಗೆ ದಾರಿ ತಪ್ಪಿಸಿದ್ದಾರೆ, ಸರ್ಕಾರಿ ಅಧಿಕಾರಿಗಳು ನೌಕರರನ್ನು ಯಾವ ರೀತಿ ದುರುಪಯೋಗ ಪಡಿಸ್ಕೊಂಡಾರೆ, ಇಲಾಖೆಯಲ್ಲಿ ಯಾವ ರೀತಿ ದುರುಪಯೋಗ ಪಡಿಸ್ಕೊಂಡ್ರೆ ಎಲ್ಲ ಹಂತ ಹಂತವಾಗಿ ಅದನ್ನ ವೈಯಕ್ತಿಕವಾಗಿ ಅದು ಸೂಕ್ಷ್ಮವಾಗಿ ಈಗ ಹತ್ರ ಬಂದಿರೋದ್ರಿಂದ ಕಾರ್ಯಕ್ರಮ ಈ ಸಂಕ್ಷಿಪ್ತ ಈ ವಿಚಾರ ಅಷ್ಟೇ ಹೇಳ್ತೀನಿ. ಅದನ್ನ ಹಂತ ಹಂತವಾಗಿ ನಾನು ಮುಂದಿನ ದಿನಗಳಲ್ಲಿ ಪತ್ರಕರ್ತರು ನಾನು ಅದನ್ನ ನೇರವಾಗಿ ಬರೀತೀನಿ ಅಂದ್ರೆ ಅವರಿಗೆ ಮಾಹಿತಿನ ಕೊಡ್ತೀವಿ. ಇಲ್ಲ ಅಂದ್ರೆ ನಾನು ಅದಕ್ಕೆ ಯಾವುದೇ ವೈಯಕ್ತಿಕ ಯಾರು ತೊಂದರೆ ಪಡೋದು ಬೇಡ ಅಂತೇಳಿ
ನಾನೇ ಮುಂದಿನ ದಿನಗಳಲ್ಲಿ ಸ್ಥಳೀಯ ಪತ್ರಿಕೆ ಮಾಡಿ ಆ ಇರೋದನ್ನ ಸಾರ್ವಜನಿಕರಿಗೆ ತಿಳಿಸೋಂಥ ಪ್ರಯತ್ನ ಮಾಡ್ಬೇಕಂತ ನಿರ್ಧಾರ ಮಾಡಿದ್ದೀನಿ.